Hello student, welcome back. This is Sujata Madiwala, guest lecturer in chemistry, GFGC Hubli. Have you heard about Nelson Mandela? I think you all heard about him. Why? Because it's not just a name of a person, it's the name of the legend, right? The person who got Nobel Award and Bharat Ratna, ಅವರು ರೇಸಿಸಮ್ ವಿರುದ್ಧ ಅಂದರೆ ಈ ವರ್ಣಭೇದ ನೀತಿ ವಿರುದ್ಧ ಹೋರಾಡಿದ್ದಾರೆ. ಅದು ಅಲ್ಲದೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅವರು 27 ಇಯರ್ಸ್ವರೆಗೂ ಜೈಲಿನಲ್ಲಿ ತಮ್ಮ ಲೈಫ್ನ 27 ಇಯರ್ಸನ್ನು ಜೈಲಿನಲ್ಲಿ ಕಳೆದಿದ್ದಾರೆ. ದಟ್ ರೆಬೆನ್ ಐಲ್ಯಾಂಡ್ ಅಂತ ಹೇಳಿಬಿಟ್ಟು ಸೌತ್ ಆಫ್ರಿಕಾದ ಹತ್ರ ಬರುತ್ತೆ. ಹಿ ಈಸ್ ದ ಫಸ್ಟ್ ಬ್ಲ್ಯಾಕ್ ಪರ್ಸನ್ ಆರ್ ಬ್ಲ್ಯಾಕ್ ಲೀಡರ್ ಟು ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಆಫ್ರಿಕಾ. ಈ 27 ಇಯರ್ಸ್ ಹೇಗೆ ಅಂತಂದರೆ ಓನ್ಲಿ ಒನ್ ಮೋಟೋ, ಏನು ಉದ್ದೇಶ, ತಮ್ಮ ಜನರಿಗೆ ಈ ವರ್ಣಭೇದದಿಂದ ಅವ್ರನ್ನ ಮುಕ್ತಿ ಮಾಡಬೇಕು, ರೇಸಿಸಮ್ನಿಂದ ಅವ್ರನ್ನ ಬಿಡಿಸ್ಬೇಕನ್ನೋ ಒಂದೇ ಒಂದು ಇಂಟೆನ್ಷನಿಂದ ಅವರು 27 ಇಯರ್ಸ್ ಸ್ಪೆಂಡ್ ಮಾಡ್ತಾರೆ. ಅದು 27 ವಿತೌಟ್ ಹ್ಯೂಮನ್ ಕಾಂಟ್ಯಾಕ್ಟ್. ಅವ್ರದ್ದು ಒಂದೇ ರೂಮಲ್ಲಿ ಒಂದು ಸಣ್ಣ ಕಿಟಕಿ ಇರಲಿ ಅವರನ್ನು ಇಟ್ಟಿರ್ತಾರೆ. ಆಫ್ಟರ್ ಕಮ್ಮಿಂಗ್ ಫ್ರಮ್ ದಿಸ್ ಜೈಲ್ ಅಂದರೆ 27 ಇಯರ್ಸ್ ಆದಮೇಲೆ ಜೈಲಿಂದ ಹೊರಗೆ ಬಂದಾಗ ಅವ್ರನ್ನ ಕೇಳ್ತಾರಂತೆ ಜನ, ಹೌ ಯು ಸ್ಪೆಂಡ್ ದಿಸ್ 27 ಇಯರ್ಸ್ ಇನ್ ದ್ಯಾಟ್ ಜೈಲ್, ಹೇಗೆ ಕಳೆದ್ರಿ ಅಂತಂದರೆ ಈ ಸೇಡ್ ದ್ಯಾಟ್ ಅವ್ರು ಹೇಳ್ತಾರೆ, ಎವ್ರಿ ಡೇ ವಾಸ್ ಅ ನ್ಯೂ ಡೇ ಫಾರ್ ಮೀ ಆ್ಯಂಡ್ ಐ ವೆಂಟ್ ಫಾರ್ ಅ 27 ಇಯರ್ ಲಾಂಗ್ ಹಾಲಿಡೇ ಅಂತ ಹೇಳ್ತಾರೆ. ಅಂದರೆ ಎವ್ರಿ ಡೇನೂ ನ್ಯೂ ಡೇ ಆಗಿದೆ. ಯಾಕೆ ಹೇಳ್ತಿದ್ದೀನಿ ಇದನ್ನು ಅಂತಂದರೆ, ನೀವು ನಮಗೆ 25 ಡೇಸ್ ಲಾಕ್ಡೌನ್, ಅದು ನಮ್ಮ ಪ್ರೊಟೆಕ್ಷನಿಗೋಸ್ಕರನೇ ಇದರನ್ನೇ ಫೀಲ್ ಮಾಡ್ಕೊಂಡು ಏನು ಬೆಳಗ್ಗೆ ಹೇಳೋದಪ್ಪ ಅಂತೇಳಿ ಮತ್ತೆ ಬ್ಲ್ಯಾಂಕೆಟ್ ಹೊತ್ಕೊಂಡು ಮಲಗ್ತಿರ್ತೀವಿ. ಬಟ್ 27 ಇಯರ್ಸ್ ಜೈಲಲ್ಲಿ ಅವರು ಎವ್ರಿ ಡೇನೂ ನ್ಯೂ ಡೇ ಅಂತ ಹೇಳ್ಬಿಟ್ಟು ಬದುಕ್ತಾರೆ. ಬಿಕಾಸ್ ಹೌ ಯು ಲುಕ್ ಎಟ್ ಅವರ್ ಡೇ, ಹೌ ಯು ಲುಕ್ ಎಟ್ ಅವರ್ ಲೈಫ್, ದ್ಯಾಟ್ ಮ್ಯಾಟರ್ಸ್. ನಾವು ಹೇಗೆ ನಮ್ಮ ಜೀವನನ ನೋಡ್ತೀವಿ, ನಮ್ಮ ದಿನಾನ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳ್ಳೊಳ್ಳೆ ಹಾಬೀಸ್ ಡೆವಲಪ್ ಮಾಡ್ಕೊರಿ, ಟೈಮನ್ನು ಒಳ್ಳೆ ರೀತಿ ಯೂಸ್ ಮಾಡ್ಕೊರಿ. ಪೇಂಟಿಂಗ್ ಆಗಿರ್ಬೋದು, ರೈಟಿಂಗ್ ಆ್ಯಂಡ್ ಎಸ್ಸೇಸ್ ಆಗಿರ್ಬೋದು, ಅಥವಾ ಏನೋ ಕವನ ಬರೆಯೋದಾಗಿರ್ಬೋದು, ಅಥವಾ ಸಿಂಗಿಂಗ್ ಆಗಿರ್ಬೋದು. ಒಳ್ಳೊಳ್ಳೆ ಹಾಬೀಸ್ನ ಡೆವಲಪ್ ಮಾಡ್ಕೊರಿ, ಸ್ಟಡಿ ಮಾಡಿರಿ. ಬಿಕಾಸ್ ಮತ್ತು ದಿಸ್ ಕರೋನಾ ಬಗ್ಗೆ, ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್, ನಿಮ್ಮ ಪೇರೆಂಟ್ಸಿಗೆ ಆಗಲಿ, ನಿಮ್ಮ ಅಜ್ಜಿ ತಾತಾಗಾಗಲಿ ಅವ್ರಿಗೆ ಗೊತ್ತಿರಲ್ಲ ವಾಟ್ ಯು ಮೀನ್ ಬೈ ಕರೋನಾ ಅಂದರೆ ಏನು, ಅದ್ರ ಹೇಗೆ ಓವರ್ಕಮ್ ಆಗಬೇಕು ನಾವು, ಅದಕ್ಕೆ ಇನ್ನೂ ಸೊಲ್ಯೂಷನ್ ಸಿಕ್ಕಿಲ್ಲ. ಸೊ ದ ಓನ್ಲಿ ಸೊಲ್ಯೂಷನ್ ಈಸ್ ಮೇಂಟೈನಿಂಗ್ ಸೋಷಿಯಲ್ ಡಿಸ್ಟೆನ್ಸ್. ಅದನ್ನು ನೀವು ಕನ್ವಿನ್ಸ್ ಮಾಡಬೇಕು, ಕರೋನಾ ವೈರಸ್ ಹೇಗಿರುತ್ತೆ ನಿಮ್ಮದೇ ಆದ ಭಾಷೆಯಲ್ಲಿ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಅಜ್ಜಿ ತಾತಾಗೆ ಹೇಳ್ಬೇಕು. ಅವ್ರಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ, ಅವಾಗ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಬಿಕಾಸ್ ಹೊರಗಿನವರು ಯಾರೋ ಹೇಳೋದಕ್ಕಿಂತ ಫ್ಯಾಮಿಲಿ ಮೆಂಬರ್ಸ್ ಹೇಳಿದಾಗ, ಅದು ನೀವು ಆ್ಯಸ್ ಎ ಸ್ಟೂಡೆಂಟ್ ನೀವು ಹೇಳಿದಾಗ ಏನಾಗುತ್ತೆ, ಓ ನಮ್ಮ ಮಗ ಏನೋ ತಿಳ್ಕೊಂಡಿದ್ದಾನೆ, ದೇ ವಿಲ್ ಫೀಲ್ ಪ್ರೌಡ್ ಆಫ್ ಯು. ಆ್ಯಂಡ್ ಯಾರೇ ಹೆಲ್ತ್ ವರ್ಕರ್ಸ್ ಬಂದರೆ ಅವ್ರ ಜೊತೆಗೆ ಒಳ್ಳೆ ರೀತಿ ಇಂಟ್ರ್ಯಾಕ್ಟ್ ಮಾಡಿ, ಏನೇ ಇನ್ಫಾರ್ಮೇಷನ್ ಕೇಳಿದರೆ ಕೊಡೋದಾಗಿರಲಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಿರಲಿ, ಹ್ಯಾಂಡ್ ವಾಶ್ದಾಗಿರಲಿ. ಬೀಯಿಂಗ್ ಅ ಫ್ಯಾಮಿಲಿ ಮೆಂಬರ್, ಯು ಶುಡ್ ಟೇಕ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಪೇರೆಂಟ್ಸ್. ಬಿಕಾಸ್ ಸ್ಟೂಡೆಂಟ್ಸ್ದು ಅಂತಂದರೆ ಜಸ್ಟ್ ನಾವು ಎಜುಕೇಷನ್ ಈಸ್ ನಾಟ್ ಮೀನ್ ಟು ಜಸ್ಟ್ ಗೇನ್ ಅ ನಾಲೆಜ್ ಆ್ಯಂಡ್ ರೈಟ್ ಅನ್ ಎಕ್ಸಾಮ್, ಗೆಟ್ ಅ ಡಿಗ್ರಿ. ಇಟ್ಸ್ ನಾಟ್ ಲೈಕ್ ದ್ಯಾಟ್. Education is something when you apply it, the application of the knowledge is very important. I hope you all do that one. And let me start this polymerization chapter. Then coming for the degree of polymerization. What do you mean by degree of polymerization? DP and DP is not what's your WhatsApp DP display photo. It's about degree of polymerization. What do you mean by this degree of polymerization then? The first thing is, degree of polymerization represent the number of structural monomeric units contained in a polymer. ಅಂದರೆ ಎಷ್ಟು ನಂಬರ್ ಆಫ್ ಮೊನೊಮರಿಕ್ ಯೂನಿಟ್ಸ್ ಇದೆ ಅಂತಂದು ಹೇಳೋದಕ್ಕೆ, ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂತ ಕರಿತೀವಿ. ದೆರ್ ಈಸ್ ಅ ಫಾರ್ಮುಲಾ ಟು ಡಿಟರ್ಮೈನ್ ದ್ಯಾಟ್ ಒನ್, ದಟ್ ಈಸ್ ಡಿ ಪಿ ದಟ್ ಈಸ್ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೇಟ್ ಆಫ್ ಅ ಪಾಲಿಮರ್ ಆ್ಯಂಡ್ ಡಿವೈಡೆಡ್ ಬೈ ದ ಮಾಲಿಕ್ಯುಲರ್ ವೇಟ್ ಆಫ್ ಅ ಮೊನೋಮರ್. What is the formula of this one? Very very important. You need to remember 2 marks question they may ask you in the exam. What you mean by degree of polymerization, or what is the formula of degree of polymerization? Explain the terms involved in that formula antandaga you need to write that degree of polymerization dp, or simply you can write p, which is equal to
P, which is equal to m divided by small m, where here is the bigger m is nothing but a molecular weight of a polymer, and small m is nothing but a molecular weight of the monomer. This gives the degree of polymerization. What's the definition of this one? The number of structural monomeric unit contained in a polymer. One polymer how many number of monomeric units present there, that we are going to determine. That is nothing but a degree of polymerization. Let's move to the next one. That is molecular weight of a polymer. Molecular weights of a polymer, right? ಸೊ ಮಾಲಿಕ್ಯುಲರ್ ವೇಟ್ಸನ್ನು ಯಾವುದೇ ಒಂದು ಥಿಂಗನ್ನು ನಾವು ಮಾಲಿಕ್ಯುಲರ್ ವೇಟನ್ನು ಮೆಜರ್ ಮಾಡುವಾಗ ಈಸಿಲಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಮಾಲಿಕ್ಯುಲರ್ ವೇಟ್ ಆಫ್ ಅನ್ನೋನ್ ಸ್ಯಾಂಪಲ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಸ್ಯಾಂಪಲ್ ಅನ್ನೋನ್ ಡಿವೈಡೆಡ್ ಬೈ ಮೋಲ್ಸ್ ಆಫ್ ದ ಸ್ಯಾಂಪಲ್ ಮಾಡಿಬಿಟ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಅನ್ನೋನ್ ಕಾಂಪೌಂಡ್ ಕೊಟ್ಟಿದೆ ಅಂತಂದಾಗ ಅದರದ್ದು ಮಾಲಿಕ್ಯುಲರ್ ವೇಟ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಮಾಸ್ ಆಫ್ ದ ಸ್ಯಾಂಪಲ್ ಡಿವೈಡೆಡ್ ಬೈ ಮೋಲ್ಸ್ ಆಫ್ ದ ಸ್ಯಾಂಪಲ್ ಮಾಡಿಬಿಟ್ರೆ ವಿಲ್ ಗೆಟ್ ಅ ಮಾಲಿಕ್ಯುಲರ್. ಬಟ್ ಮಾಲಿಕ್ಯುಲರ್ ವೇಟ್ ಆಫ್ ಅ ಪಾಲಿಮರ್ಸನ್ನು ನಾವು ಡಿಟರ್ಮೈನ್ ಮಾಡೋದು ಹಾಗೆ ಈಸಿಲಿ ಡಿಟರ್ಮೈನ್ ಮಾಡೋಕ್ಕೆ ಬರೋದಿಲ್ಲ. ವೈ? ಬಿಕಾಸ್ ದ ಮಾಲಿಕ್ಯುಲರ್ ವೇಟ್ ಆಫ್ single macromolecule will be equal to molecular weight of a repeating unit multiplied by the degree of polymerization. But a molecular substance may not contain the macromolecules of the same size, same length, hence hence the macromolecule will different molecular weights. Molecules therefore cannot be assigned a definite molecular weight, hence we take average weight of the ಸಚ್ ಮೊನೋಮರಿಕ್ ಅಂದರೆ ಇವಾಗ ನಾವು ಪಾಲಿಮರ್ದು ಮಾಲಿಕ್ಯುಲರ್ ವೇಟ್ ಫೈಂಡ್ ಔಟ್ ಮಾಡಬೇಕಂತಂದರೆ ನಾವು ನಾನು ಹೇಳಿದ್ನಲ್ವ, ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಮೋಲ್ಸ್ ಆಫ್ ದ ಸಬ್ಸ್ಟೆನ್ಸ್ ಅಂತ ಮಾಡಿ ಈಸಿಲಿ ಉಳಿದಿದ್ದು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಹಾಗೆ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಎವ್ರಿ ಪಾಲಿಮರ್ ವಿಲ್ ಬಿ ಡಿಫ್ರೆಂಟ್ ಮೊನೋಮರ್ಗೆ, ಅಂದರೆ ಡಿಗ್ರಿ ಆಫ್ ಪಾಲಿಮರೈಸೇಷನ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಇವಾಗ PVC ಇದೆ ತೊಗೊಂಡ್ರೆ ದೇರ್ ವಿಲ್ ಬಿ ಸಮ್ ಪಾಲಿಮರಲ್ಲಿ ಏನಾಗುತ್ತೆ ಒಂದಿಷ್ಟುವರೆಗೆ ನಂಬರ್ 120 ಮೊನೋಮರ್ಸ್ ಇರುತ್ತೆ, ಬಟ್ ಇನ್ನೊಂದು ಪಾಲಿಮರಲ್ಲಿ 25 ಮೊನೋಮರ್ಸ್ ಇರುತ್ತೆ, ಡಿಫ್ರೆಂಟ್. ದಟ್ ಈಸ್ ಅದಕ್ಕೆ ಏನಾಗಿರುತ್ತೆ, ದಿಸ್ ಪಾಲಿಮರ್ಸ್ದು ಸೈಜು ಲೆಂತು ದಟ್ ವಿಲ್ ಚೇಂಜ್. ಅದಕ್ಕೆ ನಾವೇನು ಮಾಡೋಕ್ಕೆ ಬರಲ್ಲ, ಈಸಿ ಸಿಂಪಲ್ ಮೆಥಡಿಂದ ನಾವೇನು ಮಾಡೋಕ್ಕೆ ಬರಲ್ಲ, ಮಾಲಿಕ್ಯುಲರ್ ವೇಟ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಬರೋದಿಲ್ಲ. ದ್ಯಾಟ್ಸ್ ವೈ ವಿ ನೀಡ್ ಟು ಗೋ ಫಾರ್ ದ ಅದರ್ ಮೆಥಡ್ಸ್, ಅಂದರೆ ಎವ್ರೇಜ್. ಫಾರ್ ಎಕ್ಸಾಂಪಲ್ ನೀವು ಸ್ಟ್ಯಾಟಿಸ್ಟಿಕಲಿ ಫೈಂಡ್ ಔಟ್ ಮಾಡ್ತೀರಲ್ಲ, ಎವ್ರೇಜನ್ನು ಫೈಂಡ್ ಔಟ್ ಮಾಡ್ತೀವಿ. ಐ ಥಿಂಕ್ ಯು ಲರ್ನ್ ಅಬೌಟ್ ದಿಸ್ ಒನ್ ಇನ್ 9th ಸ್ಟ್ಯಾಂಡರ್ಡ್ ಓನ್ಲಿ. ಎವ್ರೇಜ್ ಫೈಂಡ್ ಔಟ್ ಮಾಡೋದಾಗಿರಲಿ, ಮೀನ್ ಫೈಂಡ್ ಔಟು, ಮೀಡಿಯನ್ ಫೈಂಡ್ ಔಟ್ ಮಾಡೋದು, ಲೈಕ್ ದಟ್ ನಾವೇನು ಮಾಡ್ತೀವಿ ಇಲ್ಲಿ ಎವ್ರೇಜ್ ಮಾಲಿಕ್ಯುಲರ್ ವೇಟನ್ನು ಫೈಂಡ್ ಔಟ್ ಮಾಡ್ತೀವಿ. ಹೇಗೆ ದೇರ್ ಆರ್ 2 types to find out the molecular weight of this substance. First one is number average molecular weight anta kariತೀವಿ, that is denoted by capital M and a small n. And second one is weight average molecular weight. First one is number average molecular weight and the second one is weight average molecular weight. Let me look at the number average molecular weight. What do you mean by number average molecular? These are two very simple terms. They may ask you for two marks question. You need to remember this one. Once you understand this concept and once you practice this formula, that will be permanent in your mind. So have the practice of writing down and understand it properly, right? See, number average molecular weight ಅಂತಂದ್ರೆ ಏನು? The number average molecular weight is defined as the total weight of the polymer divided by total number of the molecules. So ಎಷ್ಟು number of molecules ಇದಾವೆ and ಮತ್ತೆ ಎಷ್ಟು weight of the total weight of the, for sigma here m/n bar, that is called as an molecular weight of a number average molecular weight, that is equal to sigma ni mi ಡಿವೈಡೆಡ್ ಬೈ ಸಿಗ್ಮಾ ಎನ್ ಐ. ಸಿಗ್ಮಾ ಎನ್ ಐ ಎಮ್ ಐ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ಎನ್ ನಂಬರ್ ಆಫ್ ಮೊನೋಮರ್ಸ್ ಇದ್ದಾವೆ, N1 N2 N3 N4 ಲೈಕ್ ದಟ್ M1 M2 M3 ಪಾಲಿಮರ್ಸ್ ಆಯಿತು, ಲೈಕ್ ದಟ್. ಹಾಗಿದ್ದಾಗ ಇದೇನಾಗುತ್ತೆ, N1 M1 ಪ್ಲಸ್ N2 M2 ದಿಸ್ ವಿಲ್ ಬಿ ಸಿಗ್ಮಾ ಎನ್ ಐ ಎಮ್ ಐ ಅಂತಂದರೆ ಹೇಗೆ ಬರೀತೀರಾ? N1 M1 ಪ್ಲಸ್ N2 M2 plus N3 M3 and like this goes on up to Ni Mi and divided by n, how many numbers? N1 plus N2 plus N3, number total number of molecules. That gives the number average molecular weight. ಇದೇನು ಕೊಡುತ್ತೆ? number average molecular weight. This formula you need to remember, that Mn is equal to sigma Ni Mi divided by sigma Ni. So what's the formula? What's this definition? The number average molecular weight is defined as the total weight of the polymer divided by the total number of the molecules.
Then let's move to the where you know that Ni is the number of molecules having a mass Mi. So Ni is the number of molecules, how many number of molecules that having a mass Mi. So for example ಈಗ N1 ಎಷ್ಟು M1 ಮಾಸ್ ಇರೋದು N1 ಮಾಲಿಕ್ಯೂಲ್ಸ್ ಇದ್ದಾವೆ, M2 ಮಾಸ್ ಇರೋದು N2 ಮಾಲಿಕ್ಯೂಲ್ಸ್ ಇದ್ದಾವೆ. ಲೈಕ್ ದಟ್ ಆಲ್ ಆ್ಯಡ್ ಟುಗೆದರ್ ವಿಲ್ ಗಿವ್ಸ್ ದಟ್ ಸಿಗ್ಮಾ Ni. Then going to the weight, average molecular weight. Then these two definition you need to remember. And weight, average molecular weight, and then it gives emphasis to particles according to their mass contribution in the given material. How many mass contribution ಎಷ್ಟಿದೆ ಅದ್ರ ಮೇಲೆ ನಾವೇನು ಹೇಳ್ತೀವಿ, ಇದನ್ನು ಡಿಫೈನ್ ಮಾಡ್ತೀವಿ. In this case the molecular mass of each particle species is multiplied by the total mass of the species in the whole substances, and these are together for all the size species then divided by the sum of the masses of a ಎವ್ರೇಜ್ ಮೋಲಾರ್ ಮಾಸ್. ಅಂದರೆ ಫಾರ್ಮುಲಾ ಏನಿರುತ್ತೆ ಲೆಟ್ ಮಿ ಶೋ ಯು. ಇದೇನಂತಂದರೆ ವೇಟ್ ಎವ್ರೇಜ್ ಮಾಲಿಕ್ಯುಲರ್ ವೇಟ್ ಆಫ್ ಅ ಪಾಲಿಮರ್. ವೇಟ್ ಎವ್ರೇಜ್ ಮಾಲಿಕ್ಯುಲರ್ ವೇಟ್ ಆಫ್ ಅ ಪಾಲಿಮರ್ ಯು ನೀಡ್ ಟು ರಿಮೆಂಬರ್. ಅದರಲ್ಲಿ ಏನಿತ್ತು ಲೈಕ್ ದಿಸ್ ಬಿಫೋರ್ ನಂಬರ್ ಎವ್ರೇಜಲ್ಲಿ ಜಸ್ಟ್ ಸಿಗ್ಮಾ Mi ಡಿವೈಡೆಡ್ ಬೈ Ni ಇತ್ತು. ಬಟ್ ಇಲ್ಲೇನಿದೆ ಕ್ಯಾಪಿಟಲ್ M ಸ್ಮಾಲ್ m ವೇಟ್ ಎವ್ರೇಜ್ ಮಾಲಿಕ್ಯುಲರ್ ವೇಟ್ ಅಂತ ಸರ್ಟನ್ ಬುಕ್ಸಲ್ಲಿ MW ಅಂತಲೂ ಕೊಡ್ತಾರೆ. ಸೊ ವೇಟ್ ಎವರೇಜ್ ಇದರಲ್ಲಿ ಹೇಗಿದೆ N1 M1 ಸ್ಕ್ವೇರ್. ಇಲ್ಲಿ ಅಲ್ಲೇನು ಮಾಡ್ತಿದ್ವಿ, ಓನ್ಲಿ M ಅಷ್ಟೇ ಮಲ್ಟಿಪ್ಲೈ ಮಾಡ್ತಿದ್ವಿ. ಇಲ್ಲಿ N1 M1 ಸ್ಕ್ವೇರ್ ಪ್ಲಸ್ N2 M2 ಸ್ಕ್ವೇರ್ ಪ್ಲಸ್ N3 M3 ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ N1 M1 ಪ್ಲಸ್ N2 M2 ಪ್ಲಸ್ N3 M3 that is equal to sigma Ny. This you mathematical terms you already know that how you can write it like this, sigma Ni Mi square you can write and divided by sigma Ni Mi. This formula you need to remember. Why like this M square? Like this you heard about statistics ಅಲ್ಲಿ ಕೌಂಟ್ ಮಾಡ್ತೀವಲ್ವಾ, ಎವ್ರೇಜ್ ಫಾರ್ಮುಲಾ ಆಗಿರಲಿ, ರೂಟ್ ಮೀನ್ ಸ್ಕ್ವೇರ್ಸ್ ಫಾರ್ಮುಲಾ ಅಂತ ಕರಿತೀವಿ, ಡಿವಿಯೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಲೈಕ್ ದಟ್ ಇಲ್ಲಿನೂ ಏನಾಗುತ್ತೆ, ವೈ ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ವೇಟ್ ಎವರೇಜ್ ಮಾಲಿಕ್ಯುಲರ್ ವೇಟ್ ಮತ್ತು ನಂಬರ್ ಎವರೇಜ್ ಮಾಲಿಕ್ಯುಲರ್ ವೇಟ್ ಅಂತ ಬರುತ್ತೆ. ದೀಸ್ ಟೂ ಡಿಫ್ರೆಂಟ್ ಅಂದರೆ ಇವಾಗ ಡಿಫ್ರೆಂಟ್ ನಂಬರ್ ಎವರೇಜ್ ಮಾಲಿಕ್ಯುಲರ್ ವೇಟ್ ಇರೋವು ಡಿಫ್ರೆಂಟ್ ಇಲಾಸ್ಟಿಸಿಟಿ, ಡಿಫ್ರೆಂಟ್ ದೇರ್ ಸ್ಟ್ರೆಂತ್ ವಿಲ್ ಬಿ ಡಿಫ್ರೆಂಟ್. ಸೊ ದ್ಯಾಟ್ ಇಟ್ ಈಸ್ ಹೆಲ್ಪ್ಫುಲ್ ಟು ಡಿಟರ್ಮೈನ್ ದ ಸ್ಟ್ರೆಂತ್ ಆಫ್ ದ ಪಾಲಿಮರ್, ದೆನ್ ಇಲಾಸ್ಟಿಸಿಟಿ ಆಫ್ ದ ಪಾಲಿಮರ್. ಅಂದರೆ ಮಾಲಿಕ್ಯುಲರ್ ವೇಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ದೀಸ್ ಆರ್ ದ ಟೂ ಮೆಥಡ್ ವಿ ಆರ್ ಯೂಸಿಂಗ್, ದಟ್ ಈಸ್ ನಂಬರ್ ಎವರೇಜ್ ಮಾಲಿಕ್ಯುಲರ್ ವೇಟ್ ಆ್ಯಂಡ್ ದ weight average molecular weight. That these two formula you need to remember. They may ask you for a 2 marks question, and the remaining I will continue in the next video.